ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಬಟೋರೆ ಹೆಂಗೆ ಮಾಡೋದಂತ ನೋಡಮ್ರಿ. ನನಗೆ ಬರೋದು ನಾ ಹೇಳ್ಕೊಡಕತ್ತೀನಿ, ನಿಮಗೂ ಬರ್ತಿದ್ರೆ ಮಾಡಿರಿ, ಈ ಥರ ಟ್ರೈ ಮಾಡಿರಿ ಒಂದ್ಸಲ. ಟೇಸ್ಟ್ ಸೂಪರ್ ಇರ್ತೈತೆ ನೋಡಿರಿ. ಸ್ವಲ್ಪ ನಾ 1 kg ಮೈದಾ ಹಿಟ್ಟಿಗೆ ಒಂದು ಪಾವು ಕಿಲೋದಷ್ಟು ರವೆ ಹಾಕ್ಕೊಂಡೀನಿ, ಸಣ್ಣ ರವೆ. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗ ಹಿಂಗೆ ಕಲಿಸ್ಕೊತ ಬರ್ರಿ. ಹಿಟ್ಟು ಎಷ್ಟು ಚಂದ ನಾವು ಕಲಿಸಿಡ್ತೇವೆ ನೋಡಿರಿ, ಆದಷ್ಟು ಒಂದು 2-3 ತಾಸು ಹಿಟ್ಟು ಚಂದಾಗ ನೀವು ನೆನಿತಂದ್ರೆ ಬಟೋರೆ ಮಸ್ತ್ ಆತ ನೋಡಿರಿ. ಈ ಥರ ಚಂದಾಗ ಮೇಲೆ ಹಿಂಗೆ ಬಡ್ದು ಕೈ ಆಡಿಸ್ಕೋಬೇಕು ನೋಡಿರಿ. ಫುಲ್ ಎಷ್ಟು ಹಿಟ್ಟು ಚಂದ ಹದ ನಾದ್ಕೋತೀವಿ ಅಷ್ಟು ಚಂದ ಬಟೋರೆ ಆತ ನೋಡಿರಿ. ಯಾರ ಮ್ಯಾಗಾರ ಸಿಟ್ಟು ಇರ್ತೈತೆ ನೋಡಿರಿ, ಆ ಸಿಟ್ಟು ಹಿಟ್ಟಿನ ಮ್ಯಾಗ ತೋರಿಸ್ಬಿಡ್ರಿ, ಬಟೋರೆ ಮಾತ್ರ ಸೂಪರ್ ಆತ ನೋಡಿರಿ. ಹಿಂಗೆ ಹಿಟ್ಟು ನಾದದು ಮ್ಯಾಗಿಂದ ಕೆಳಗೆ ಹಿಂಗೆ ಒಗಿದು ಈ ಥರ ಹದ ಮಾಡ್ಕೊಂಡು ಹಿಟ್ಟು ಹಿಂಗೆ ಚಂದಾಗ ನಾದಿ ಒಂದು 4 ತಾಸು ಮುಚ್ಚಿಟ್ಬಿಡ್ರಿ. 4 ತಾಸು ಆದಮೇಲೆ ಇಟ್ಟಿಟ ಉಳ್ಳಿ ಮಾಡಿಕೊಂಡು ಕಾದಿರುವಂಥ ಎಣ್ಣೆ ಒಳಗೆ ಚಂದಾಗ ಬಟೋರೆ ಕರ್ಕೊಂಡ್ರಿ ಅಂದ್ರೆ ನೋಡಿರಿ ಮಸ್ತಾಗಿ ಚಂದ ಉಬ್ಬಿ ಬರ್ತಾ ನೋಡಿರಿ. ಹಿಟ್ಟು ನೆನಿಲಿಲ್ಲ ಅಂದ್ರೆ ಚಂದ ಉಬ್ಬಂಗಿಲ್ಲ ರೀ. ಯಾರ್ಯಾರಿಗೆ ಇಷ್ಟ ಆಗ್ತೈತೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾಗ್ಯದಂತ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದವರು ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ನೋಡಿರಿ ಎಷ್ಟು ಚಂದ ಪೂರಿ ಉಬ್ಬಿ ಬಂದೈತೆ ನೋಡಿರಿ. ಹಾರ್ಟ್ ಶೇಪ್ ಪೂರಿ ರೆಡಿ ಐತೆ ನೋಡಿರಿ. ಯಾರ್ಯಾರಿಗೆ ಇಷ್ಟ ಆಗೈತಿ ನೀವು ಒಂದ್ಸಲ ಬಟೋರೆ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಉಣ್ರಿ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚೋಲೆ ಮಸಾಲ ನೋಡಿರಿ, ನಾನು ಮಾಡೀನಿ. ಬೇಕಂದ್ರೆ ನೀವು ನೋಡಿಕೊಂಡು ನೀವು ಟ್ರೈ ಮಾಡಿರಿ. ಎಲ್ಲರಿಗೂ